ముందుగా అందరికీ నమస్కారం. ఉగాది సంవత్సరం శుభాకాంక్షలు. నూతన సంవత్సరం ఈ రోజుతో ప్రారంభమవుతుంది. అసలు ఉగాది అంటే ఏమి, అసలు ఉగాది అనేది ఎందుకు జరుపుకుంటాము? తెలుగు వారికి ఎంతో ముఖ్యమైన పండుగ ఈ ఉగాది. ఈ ఉగాది గురించి శ్రీ వాసవి కన్నికా పరమేశ్వరి దేవాలయంలో అయితే స్వామివారు ఈ రోజు ఎంత చక్కగా అయితే శ్రవణ పంచాంగం అయితే చెప్తూ ఉన్నారు. అది ఎందుకు ఏమైనా కొండ పెద్దలు అయితే అడిగి తెలుసుకుందాం టెంపుల్ వారిని. నమస్తే అన్న. దేవాసవి ఈరోజు ఉగాది సందర్భంగా టెంపుల్లో అయితే మీరు పంచాంగ శ్రవణం అనేది పెట్టారు. దానికి కారణం ఏమిటి? మీకంతా తెలిసే ఉంటుంది. ఈ పంచాంగం అనేది లోపల చెప్తానే ఉన్నారు. పంచాంగము అనేది 5 స్తోత్రాలు అనేది అందరికీ తెలియపరిచేది అనేది. అది ఈ పొద్దు 5 సాయంకాలం ప్రోగ్రామ సంవత్సరము ఈ సాయంకాలం 6 గంటలకు పంచాంగ శ్రవణం నడుస్తూ ఉంది. అందరూ మీరు వింటూ ఉండరు. సభ్యులకందరికీ ఈ క్రోధనామ సంవత్సరాన్ని ఉగాది పండుగ శుభాకాంక్షలు. మేము ఆర్య వైశ్య కన్నికా పరమేశ్వరి దేవస్థానము ఎలక్ట్రానిక్ సిటీ ఫేజ్ 2 నుంచి మీకందరికీ శుభాకాంక్షలు తెలిపిస్తా ఉన్నాము. జై వాసు. మహేశ్వర గురు సాక్షాత్ పరబ్రహ్మ తస్మై శ్రీ గురవే నమః. గురవే సర్వలోకానాం దిశదే భవరోగిణాం నిధయే సర్వవిద్యానాం దక్షిణామూర్తే నమః. జ్ఞానానందమయం దేవం నిర్మలస్ఫటికాగ్రం ఆధారం సర్వవిద్యానాం హయగ్రీవోపాస్మహే. కుసుమపుత్రీ చ విద్మహే కన్యాకుమారి ధీమహే తన్నో వాసవి ప్రచోదయాత్. నారాయణాయ విద్మహే వాసుదేవాయ ధీమహి తన్నో విష్ణు ప్రచోదయాత్. తత్పురుషాయ విద్మహే మహాదేవాయ ధీమహి తన్నో రుద్ర ప్రచోదయాత్. శ్రీ అఖిలాండకోటి బ్రహ్మాండ నాయకే శ్రీ వాసవి కన్నికా పరమేశ్వరీ దేవతాభ్యో నమః. నగరేశ్వర స్వామి దేవతాభ్యో నమః. వల్లి దేవసేనా సమేత శ్రీ సుబ్రహ్మణ్యేశ్వర స్వామి దేవతాభ్యో నమః. మహాగణపతి దేవతాభ్యో నమః. తిథేశ్శ్రియమాప్నోతి వారాదాయుష్యవర్ధనం. నక్షత్రాధరతే పాపం యోగాద్రోగ నివారణం. కరుణాత్కార సిద్ధించ పంచాంగం ಫಲಮತ್ತಮಂ. ಎಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣವನ್ನು ಕೇಳಬೇಕು ಅಂತ ಹೇಳ್ತಾರೆ. ಪಂಚಾಂಗ ಅಂದ್ರೆ 5 ಅಂಗಗಳು ಅಂತ. ತಿಥೇಶ್ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ. ನಕ್ಷತ್ರಾಧರದೆ ಪಾಪಂ ಯೋಗಾದ್ರೋಗ ನಿವಾರಣಂ. ಕರುಣಾತ್ಕಾರ ಸಿದ್ಧಿಂಚ ಪಂಚಾಂಗಂ ಫಲಮುತ್ತಮಂ. ಪ್ರತಿದಿನ ಪಂಚಾಂಗದಲ್ಲಿ ಆಗಿನ ಕಾಲದಲ್ಲೆಲ್ಲ ಮನೆಗೆ ಹಿರಿಯರು ಯಾರಿರ್ತಿದ್ರು ಅವರು ಪೂಜೆ ಮಾಡ್ತಾ ಇದ್ರು. ಯಾವ ರೀತಿಯಾಗಿ ಅಂದ್ರೆ ಪ್ರತಿದಿನ ಅವರು ಸಂಕಲ್ಪ ಮಾಡಿದ್ರೆ ಮನೆಗೆ ಎಲ್ರಿಗೂ ಕೇಳಿಸ್ಬೇಕು, ಆ ತರ ಹೇಳ್ತಾ ಇದ್ರು. ತಿಥಿಯಿಂದ ಏನು ಬರುತ್ತೆ ಅಂದ್ರೆ ಮನುಷ್ಯನ ಅಜ್ಞಾನ ಎಲ್ಲ ಹೋಗ್ಬಿಟ್ಟು ಜ್ಞಾನ ಅನ್ನೋದು ಅಭಿವೃದ್ಧಿ ಮಾಡ್ತದೆ. ತಿಥೇಶ್ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ. ವಾರವನ್ನು ಕೇಳೋದ್ರಿಂದ ಆಯುಷ್ಯ ಅಭಿವೃದ್ಧಿ ಆಗುತ್ತದೆ. ನಕ್ಷತ್ರಾಧರದೆ ಪಾಪಂ. ನಕ್ಷತ್ರ ಕೇಳೋದ್ರಿಂದ ಪ್ರತಿದಿನ ಅವ್ರು ಮಾಡೋತಕ್ಕಂಥ ತಪ್ಪುಗಳು ಏನಿರುತ್ತೋ ಅದನ್ನೆಲ್ಲ ಕ್ಷಮಿಸ್ತಾರಂತೆ. ಕರುಣಾತ್ಕಾರ ಸಿದ್ಧಿಂಚ. ಕರ್ಣವನ್ನು ಕೇಳೋದ್ರಿಂದ ಆಯುಷ್ ಮತ್ತು ಕೀರ್ತಿಯನ್ನು ಅಭಿವೃದ್ಧಿ ಮಾಡ್ತಾರೆ. ಯೋಗ ಅಂತ ಕೇಳೋದ್ರಿಂದ ಅವರು ಮಾಡತಕ್ಕಂಥ ಪುಣ್ಯಗಳು ಏನಿರುತ್ತೋ ಅದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಈ ತರ ಪ್ರತಿದಿನ ಪಂಚಾಂಗವನ್ನು ಕೇಳಬೇಕು. ಅದರಲ್ಲಿ ವಿಶೇಷವಾಗಿ ಅಂದ್ರೆ ಇವತ್ತು ಪಂಚಾಂಗ ಶ್ರವಣದಿಂದ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡಬೇಕು. ನಾವು ಮಾಡತಕ್ಕಂಥ ಕೆಲಸಗಳು ಏನಿರುತ್ತೋ ಅದರಲ್ಲಿ ಉತ್ತಮವಾದ ಒಂದು ಸ್ಥಾನಕ್ಕೆ ಬರಬೇಕು. ನಾವು ಈ ವರ್ಷದಲ್ಲಿ ಏನೇನು ಅನ್ಕೊಂತೀವೋ ಎಲ್ಲ ಸಕ್ಸಸ್ ಅನ್ನೋದು ಕಾಣಬೇಕು ಅಂತ ಹೇಳ್ಬಿಟ್ಟು ಪಂಚಾಂಗ ಶ್ರವಣವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ರಾಜ ಬಂದ್ಬಿಟ್ಟು ಕುಜ. ಕುಜ ಅಂದ್ರೆ ಮಂಗಳವಾರ, ಅಂದ್ರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ರಾಜ ಬಂದ್ಬಿಟ್ಟು ಕುಜ ಆಗಿರ್ತಾನೆ. ಮಂತ್ರಿ ಬಂದ್ಬಿಟ್ಟು ಶನೀಶ್ವರ ಆಗಿರ್ತಾನೆ. ಸೇನಾಧಿಪ ಬಂದ್ಬಿಟ್ಟು ಶನೇಶ್ವರ ಸ್ವಾಮಿ ಆಗಿರ್ತಾರೆ. ಸಸ್ಯಾಧಿಪ ಬಂದ್ಬಿಟ್ಟು ಕುಜ. ಧಾನ್ಯಾಧಿಪ ಚಂದ್ರ. ಅರ್ಘ್ಯಾಧಿಪ ಶನಿ. ಮೇಘಾಧಿಪ ಶನಿ. ರಸಾಧಿಪ ಗುರು. ನಿರಸಾಧಿಪ ಕುಜ. ಪಶುನಾಯಕ ಯಮ. ಈ ನವನಾಯಕ ಫಲಗಳು ಏನಿರುತ್ತೋ ಅದರದ ಫಲ ಒಂದೊಂದೇ ಬರ್ತಾ ಇರುತ್ತೆ. ರಾಜ ಬಂದ್ಬಿಟ್ಟು ಕುಜ ಆಗಿರೋದ್ರಿಂದ ಕುಜನು ರಾಜನಾಗಿರುವುದರಿಂದ ಗಾಳಿಯಿಂದ ಹೆಚ್ಚು ಮಾಡಲ್ಪಟ್ಟ ಪ್ರಚಂಡವಾದ ಅಗ್ನಿಭಯ, ಗ್ರಾಮ, ಪಟ್ಟಣ, ವನ ಇವುಗಳನ್ನು ವಿಶೇಷವಾಗಿ ದಹಿಸುತ್ತವೆ.
ಮೋಡಗಳು ಮಳೆಯನ್ನು ಸುರಿಸುವುದಿಲ್ಲ. ಪದಾರ್ಥಗಳಿಗೆ ಬೆಲೆ ಹೆಚ್ಚು. ರಾಜರುಗಳಲ್ಲಿ ಯುದ್ಧ ಭಯವಾಗುತ್ತದೆ. ಮಂತ್ರಿ ಶನಿ ಆಗಿರುವುದರಿಂದ, ಶನಿಯು ಮಂತ್ರಿ ಆಗಿರುವುದರಿಂದ ಭೂಮಿಯಲ್ಲಿ ಬೆಳೆ ಕಡಿಮೆಯಾಗಿರುತ್ತದೆ, ಮಳೆಯು ಕಡಿಮೆಯಾಗಿರುತ್ತದೆ. ಅಂತರಿಕ್ಷವು ಮೇಘಾಚ್ಛಾದವಾಗಿ ಕಾಂತಹೀನವಾಗಿರುತ್ತದೆ. ಸೇನಾಧಿಪ ಶನಿಯಾಗಿರುವುದರಿಂದ, ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳು ಸೇನೆಗಳನ್ನು ಸಿದ್ಧಪಡಿಸುವವರಾಗುತ್ತಾರೆ. ಪ್ರಜೆಗಳು ಅಧರ್ಮ ಪ್ರವರ್ತಕರಾಗಿರುತ್ತಾರೆ. ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಫಲಿಸುತ್ತವೆ. ಕುಜನು ಸಸ್ಯಾಧಿಪಿ ಆಗಿರುವುದರಿಂದ ಕೆಂಪು ಭತ್ತವು, ಮರಳಕಾಂತಿ ಭತ್ತವು, ತೊಗರಿ, ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಲಗಳು ಕಾಣಬರುತ್ತದೆ. ಚಂದ್ರನು ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತದೆ. ಪ್ರಜೆಗಳು ಆರೋಗ್ಯವಾಗಿರುತ್ತಾರೆ. ಮಳೆ ಚೆನ್ನಾಗಿ ಆಗಿ ಸುಭಿಕ್ಷೆ ಉಂಟಾಗುತ್ತದೆ. ಶನಿಯು ಅರ್ಘ್ಯಾಧಿಪತಿಯಾಗಿರುವುದರಿಂದ ಮಳೆಯಾಗುತ್ತದೆ. ಕಳ್ಳರ ಬಾಧೆಯು, ಅಗ್ನಿ ಭಯವು, ಕ್ಷಾಮ ಬಾಧೆಯು ಉಂಟಾಗುತ್ತದೆ. ಕಪ್ಪು ಧಾನ್ಯಗಳು ಫಲಿಸುತ್ತವೆ. ಶನಿಯು ಮೇಘಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆಯಾಗಿ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತದೆ. ಖಂಡವೃಷ್ಟಿ, ಕಪ್ಪು ಧಾನ್ಯಗಳು ಫಲಿಸುತ್ತವೆ. ಗುರುವು ರಸಾಧಿಪತಿಯಾಗಿರುವುದರಿಂದ ಎಲ್ಲಾ ಸಸ್ಯಗಳು, ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತವೆ. ಪ್ರಜೆಗಳ ಆರೋಗ್ಯದಿಂದಿರುತ್ತಾರೆ. ಕುಜನು ನಿರಸಾಧಿಪತಿಯಾಗಿರುವುದರಿಂದ ಚಂದನ, ಅಗರ, ಕಸ್ತೂರಿ, ಹವಳ, ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗುತ್ತದೆ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳ ಬೆಲೆ ಹೆಚ್ಚು, ಮಳೆ ಕಡಿಮೆಯಾಗುತ್ತದೆ. ಪಶುಗಳಿಗೆ ಮೇವು ಕೊರತೆಯಿಂದಾಗಿ ಸ್ವಲ್ಪ ಹಾಲು ಕೊಡುತ್ತದೆ. ಪಶುಗಳ ಪೀಡೆಯಿಂದ ನಿರ್ಭಯವಾಗಿರುತ್ತದೆ. ಉಪನಾಯಕರು ಚಂದ್ರ. ಸಂವತ್ಸರ ಫಲ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಟೋಟಲ್ ಈ ವರ್ಷದಲ್ಲಿ ಏನೇನಾಗುತ್ತೋ ಅದೆಲ್ಲ ಈ ಸಂವತ್ಸರದಲ್ಲಿ ಫಲದಲ್ಲಿ ಕೇಳಬಹುದು. ಈ ವರ್ಷದಲ್ಲಿ ರಾಜರುಗಳು ಯುದ್ಧದಿಂದ ಪ್ರಜೆಗಳು ಕಷ್ಟವನ್ನು ಅನುಭವಿಸುತ್ತಾರೆ. ಮಳೆ ಬೆಳೆಗಳು ಮಧ್ಯಮವಾಗಿರುತ್ತದೆ. ಕೆಂಪು ಭತ್ತ, ತೊಗರಿ, ಕಡಲೆ ಮೊದಲಾದ ಧಾನ್ಯಗಳನ್ನು ಚೆನ್ನಾಗಿ ಫಲಿಸುತ್ತವೆ. ಜನರಿಗೆ ಶಸ್ತ್ರ, ಚೋರ, ಅಗ್ನಿಕ್ಷಾಮಾದಿಗಳು ಬಾಧೆ ಹೆಚ್ಚು. ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತದೆ. ಚಂದನ, ಅಗರ, ಕಸ್ತೂರಿ, ಹವಳ, ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಸ್ವಲ್ಪ ಕಡಿಮೆಯಾಗುವುದು. ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲು ಕೊಡುತ್ತವೆ. ಕಂದಾಯ ವಿಚಾರ. ಯಾರಿರ್ತಾರೋ ಅಥವಾ ರಿಲೇಶನ್ಶಿಪ್ ಯಾರಿರ್ತಾರೋ ಅವರಿಗೆ ಅನ್ನೋದು ಸ್ವಲ್ಪ ಅವರಿಂದ ಸಹಾಯ ಅನ್ನೋದು ಸಿಗ್ತಾ ಇರುತ್ತೆ. ಆಮೇಲೆ ಪುಣ್ಯಕ್ಷೇತ್ರಗಳ ದರ್ಶನ, ಕಾಶಿ, ರಾಮೇಶ್ವರ ಇತರ ಪುಣ್ಯಕ್ಷೇತ್ರಗಳು ಯಾವ್ದಿರುತ್ತೋ ಆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಅವರೆಲ್ಲೇ ಹೋಗಿ ಬಂದ್ರು ಕೂಡ ಮನೆಗೆ ಬಂದ್ಬಿಟ್ರೆ ಸ್ವಲ್ಪ ಸಂತೋಷ ಅನ್ನೋದು ಸಿಗುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಅಂದ್ರೆ ಅವರು ಏನು ಹೊರಗಡೆ ಕೆಲಸ ಮಾಡ್ತಾರೋ ಸಂಘದಲ್ಲಾಗ್ಬೋದು ಅಥವಾ ಅವರ ಊರ ಗ್ರಾಮದಲ್ಲಾಗ್ಬೋದು, ಏನ್ ಕೆಲಸ ಮಾಡ್ತಾರೋ ಅವ್ರಿಗೆ ಒಳ್ಳೆ ಸ್ಥಾನ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಂಹರಾಶಿ. ಈ ಸಿಂಹರಾಶಿ ಮಖ ನಕ್ಷತ್ರ, ಉಭ ನಕ್ಷತ್ರ, ಉತ್ತರ ನಕ್ಷತ್ರ 1ನೇ ಭಾಗ ಈ ನಕ್ಷತ್ರದವರಿಗೆ ಸಿಂಹರಾಶಿ. ವರ್ಷಾದಿಯಲ್ಲಿ ಗುರುವು ಶುಭ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿನ ಅಶುಭ ಫಲಗಳು ಕಂಡು ಬಂದರೂ ಅನಂತರ ಗುರುವು ಅಶುಭ ಸ್ಥಾನದಲ್ಲಿರುವುದರಿಂದ ವರ್ಷ ಪೂರ್ತಿ ಶನಿಯು ಅಶುಭದಾಯಕನಾಗಿರುವುದರಿಂದ ಅಶುಭ ಫಲಗಳೇ ಕಾಣಬರುತ್ತದೆ. ವರ್ಷಾದಿಯಲ್ಲಿ ಬಂಧು ಮಿತ್ರ ಸಹಾಯ, ಯತ್ನ ಕಾರ್ಯ ಸಿದ್ಧಿ, ಧನ ಪ್ರಾಪ್ತಿ, ಆರೋಗ್ಯ ಸುಧಾರಣೆ, ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಕಂಡು ಬಂದರೂ ಅನಂತರ ಅನಾರೋಗ್ಯ, ಬಂಧು ವಿರಸ, ಯತ್ನ ಕಾರ್ಯ ವಿಘ್ನ, ವೃಥಾ ತಿರುಗಾಟ, ಶತ್ರುಬಾಧೆ, ಮೇಲಾಧಿಕಾರಿಗಳಿಂದ ಕಿರುಕುಳ, ಪರಸ್ಥಳವಾಸ, ಪಾಪ ಕಾರ್ಯಶಕ್ತಿ, ಕೋರ್ಟು ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಶುಭ ಫಲಗಳು ಕಾಣಬರುತ್ತದೆ. ಈ ಸಿಂಹರಾಶಿ ವರ್ಷಾದಿಯಲ್ಲಿ ಅಂದ್ರೆ ಈ ವರ್ಷದಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಗುರುವು ಶುಭ ಸ್ಥಾನದಲ್ಲಿರ್ತಾನೆ. ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಹೆಚ್ಚು ಕಾಣಬರುತ್ತದೆ. ಅವರು ಮಾಡತಕ್ಕಂಥ ಕೆಲಸಗಳಲ್ಲಿ ಅಂದ್ರೆ
ಜಾಬ್ ಆಗ್ಬೋದು ಅಥವಾ ಸಂಪಾದನೆ ಏನಾಗ್ಬೋದು, ಒಳ್ಳೆ ಫಲ ಅನ್ನೋದು ಸಿಗುತ್ತೆ. ಅಪ್ಪ ಈ ವರ್ಷದಲ್ಲಿ ನಾನು ಒಳ್ಳೆ ಒಂದು ಮನೆ ತಗೊಂಡೆ, ಒಳ್ಳೆ ಒಂದು ಜಾಗ ತಗೊಂಡೆ ಅಂದ್ರೆ ಗುರುವು ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಆತರ ಸಿಗುತ್ತೆ. ವರ್ಷ ಪೂರ್ತಿ ಶನಿಯು ಅಶುಭ ಸ್ಥಾನದಲ್ಲಿರುವ ಆಗಿರೋದಕ್ಕೋಸ್ಕರ ಶನಿಯು ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೋ ಕಷ್ಟ ಬಿದ್ದು ಮಾಡಬೇಕು. ಅಂದ್ರೆ ₹1 ಕಷ್ಟನ ₹2 ಅಷ್ಟು ಕಷ್ಟ ಬಿದ್ರೇನೆ ಆ ಫಲ ಅನ್ನೋದು ಅವ್ರಿಗೆ ಸಿಗುತ್ತೆ. ಶ್ರೇಷ್ಠ ಸ್ವಾಮಿ ಅಶುಭ ಸ್ಥಾನ ಆಗಿರೋದ್ರಿಂದ ಬಂಧು ಮಿತ್ರ ಸಹಾಯ ಅಂದ್ರೆ ಫ್ರೆಂಡ್ಸ್ ರಿಲೇಶನ್ಶಿಪ್ ಏನಿರ್ತಾರೋ ಅವರಿಂದ ಸಹಾಯ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅಂದ್ರೆ ಅವ್ರಿಗೆ ಏನೇ ಒಂದು ಕಾಯಿಲೆ ಇದ್ರೂ ಕೂಡ ಆ ಕಾಯಿಲೆಯಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣ್ತಾ ಇರುತ್ತೆ. ಕೋರ್ಟು ವ್ಯವಹಾರಗಳು ಏನಿರುತ್ತೋ ಅದರಲ್ಲಿ ಹೆಚ್ಚು ಅಂದ್ರೆ ಸುಮ್ಮನೆ ಕೆಲಸ, ಲಾಯರ್ ಬನ್ನಿ ಅಂತಾರೆ, ಹೋಗ್ತಾರೆ, ಅಲ್ಲಿ ಕೆಲಸ ಆಗಲ್ಲ, ರಿಟರ್ನ್ ಬರೋದು, ಮತ್ತೆ ಹೋಗ್ಬೇಕು, ಮತ್ತೆ ವಾಪಸ್ ಬರಬೇಕು, ಈ ತರ ಅನ್ನೋದು ಜಾಸ್ತಿ ಅನ್ನೋದು ಕಾಣ್ತಾ ಇರುತ್ತೆ. ಈಗ ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿ ಉತ್ತರ ನಕ್ಷತ್ರ 2, 3, 4, ಹಸ್ತ ನಕ್ಷತ್ರ 1, 2, 3, 4, ಚಿತ್ತ ನಕ್ಷತ್ರ ओम मंत्र महालक्ष्मी देवता महात्रिमूर्ति शक्ति देवताभ्यो नमः। ओम मंत्र समर्पयामि भोगी स्वनैवेद्यं समर्पयामि महाराज नैवेद्यं समर्पयामि तदे नैवेद्यं समर्पयामि तो कार्यामि पादो कार्यामि बलराज समर्पयामि नागदले दले कुंकां गोलं दलपितां शरणगताय नमः। सुवर्ण पुष्पदक्षिणां समर्पयामि एतेषां सह कुटुम्बानां ಅಲ್ಲಿ ನಿಂತ್ಕೊಂಡ್ಬಿಡಿ, ಯಾರು ಅಡ್ಡಕ್ಕೆ ಹಾಗೆ ತಗೊಂಡು ಮುಂದಕ್ಕೆ ಹೋಗಿ, ಹಿಂದಕ್ಕೆ ಬನ್ನಿ, ಹಿಂದೆ ಜಾಗದಲ್ಲಿ ಪಂಚಾಂಗ ಅಂದ್ರೆ 5 ಅಂಕಗಳು ಅಂತ. ವಿದೇಶ ಶ್ರೀ ಬಾಹುಮತಿ ವಾರಾದಾಗಿಷ್ಯವರ್ಧನ ನಕ್ಷತ್ರಾಂಗದೇ ಭಾವಂ ಯೋಗ. ಅಂತರಿಕ್ಷವು ಮೇಘಾಚ್ಛಾದವಾಗಿ ಕಾಂತಹೀನವಾಗಿರುತ್ತದೆ. ಸೇನಾಧಿಪ ಶನಿಯಾಗಿರುವುದರಿಂದ, ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳು